ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ. ಹೆಬ್ಬಾಳ್ಕರ್ ಜೊತೆಗಿದ್ದಂತ ತಮ್ಮ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಇಬ್ರು ಕೂಡ ಹೋಗ್ತಾ ಇದ್ರು ಕಾರ್ನಲ್ಲಿ. ಈ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ. ಅಕ್ಕ ಹಾಗೂ ತಮ್ಮ ಇಬ್ರು ಕೂಡ ಅಪಾಯದಿಂದ ಪಾರಾಗಿದ್ದಾರೆ. ಆ ದೃಶ್ಯಾವಳಿ ನೋಡ್ತಾ ಇದ್ರೆ ಒಂದು ಘೋರ ದುರಂತ ಆದಂತೆ ಕಾಣಿಸುತ್ತೆ, ದೊಡ್ಡ ಮಟ್ಟದಲ್ಲಿ ಅಪಘಾತ ಆದಂತೆ ಕಾಣಿಸುತ್ತೆ. ಆದರೆ ಏರ್ ಬ್ಯಾಗ್ ಎಲ್ಲ ಓಪನ್ ಆದಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಸೇಫ್ ಆಗಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿನ್ನೆ CLP ಸಭೆಯನ್ನು ಮುಗಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಪಘಾತ ನಡೆದಿರುವಂಥದ್ದು. ನಾಯಿ ಮತ್ತು ಕ್ಯಾಂಟರ್ ತಪ್ಪಿಸ್ಲಿಕ್ಕೆ ಹೋಗಿ ಮರಕ್ಕೆ ಕಾರ್ ಡಿಕ್ಕಿ ಹೊಡೆದಿದೆ. ಬೆಳಗಾವಿಯ ಕಿತ್ತೂರು ಬಳಿ ಅಂಬಡಗಟ್ಟಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕಿತ್ತೂರಿನ ಅಂಬಡಗಟ್ಟಿಯಲ್ಲಿ ನಡೆದಿರುವಂಥ ಘಟನೆ. ಹೆಬ್ಬಾಳ್ಕರ್ ಬೆನ್ನು, ಮುಖಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸಹೋದರ ಚನ್ನರಾಜ ಹಟ್ಟಿಹೊಳಿ ತಲೆಗೆ ಗಾಯ ಆಗಿದೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಇಬ್ಬರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆಸ್ಪತ್ರೆಗೆ ಹೆಬ್ಬಾಳ್ಕರ್ ಪತಿ ರವೀಂದ್ರ ಹೆಬ್ಬಾಳ್ಕರ್ ಭೇಟಿಯನ್ನು ಕೊಟ್ಟರು. ಪತ್ನಿ ಹೆಬ್ಬಾಳ್ಕರ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಪತಿ ರವೀಂದ್ರ ಖಾನಾಪುರದಿಂದ ಬೆಳಗಾವಿಗೆ ಬಂದಿರುವಂಥದ್ದು. ಹೆಬ್ಬಾಳ್ಕರ್ ಪತಿ ಇನೋವಾ ಕ್ರಿಸ್ಟಾ ಹೈಕ್ರಾಸ್ ಕಾರಿನಲ್ಲಿ ಇದು ತಡರಾತ್ರಿ ನಡೆದಿರುವಂಥ ಒಂದು ಘಟನೆ. ಬೆಂಗಳೂರಿನಿಂದ ಬೆಳಗಾವಿಗೆ CLP ಸಭೆಯನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಬೆಳಗಿನ ಜಾವ 6 ಗಂಟೆಗೆ ಅಪಘಾತವಾಗಿದೆ. ಬೆಳಗಿನ ಜಾವ 6 ಗಂಟೆಗಾಗಿದ್ದು ಈಗ ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಇದೆ ಅವರ ಆರೋಗ್ಯದಲ್ಲಿ. ರಾಮಗೆ ಇದ್ದಾರೆ, ಸಣ್ಣ ಪುಟ್ಟ ಗಾಯ ಆಗಿರುವಂಥದ್ದು. 1 ತಿಂಗಳುಗಳ ಕಾಲ ಬೆಡ್ ರೆಸ್ಟ್ ಅನ್ನ ಹೇಳಲಾಗಿದೆಯಂತೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಸ್ಪತ್ರೆಗೆ ಬಂದಂತಹ ಸಂದರ್ಭ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪತಿ ರವೀಂದ್ರ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನೋಡ್ಲಿಕ್ಕೋಸ್ಕರ ಆಸ್ಪತ್ರೆಗೆ ಬಂದು ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಇದ್ದಾರೆ. ದೃಶ್ಯಾವಳಿಗಳನ್ನು ಗಮನಿಸಬಹುದು. L1 ಮತ್ತು L4 ಅಲ್ಲಿ ಸ್ವಲ್ಪ ಏಟಾಗಿದೆಯಂತೆ. ಆಪರೇಷನ್ ಏನು ಬೇಡ, 1 ತಿಂಗಳು ಬೆಡ್ ರೆಸ್ಟ್ ಬೇಕು ಅಂತ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ ಆಕ್ಸಿಡೆಂಟ್ ಆದಂತ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತವಂತ ಸ್ಥಳದಲ್ಲಿ ನಾವಿಲ್ಲಿದ್ದೀವಿ. ಪುನಾ ಬೆಂಗಳೂರು ಹೈವೇ ರಸ್ತೆಯಲ್ಲಿ ಏನಂತಾರೆ, ಬೆಂಗಳೂರಿಂದ ಆಗಮಿಸುವಂತಹ ಸಂದರ್ಭದಲ್ಲಿ ಈ ಕಾರು ಅಪಘಾತ ನಡೆದಿದೆ. ಯಾಕಂತಂದ್ರೆ ಬೆಂಗಳೂರಿನಿಂದ ಬಿಟ್ಟಂತ ಸಚಿವ ಹೆಬ್ಬಾಳ್ಕರ್ ಅವರು ಸ್ವಕ್ಷೇತ್ರವಾದಂತ ಬೆಳಗಾವಿಗೆ ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಏನಂತಂದ್ರೆ ಅತಿ ವೇಗವಾಗಿ ಬರುವಂತ ಕಾರಿನ ಚಾಲಕನಂತಂದ್ರೆ ರಸ್ತೆಯ ಮಧ್ಯದಲ್ಲಿ ಬಂದಂತ ನಾಯಿನ ತಪ್ಪಿಸೋಕೆ ಹೋಗಿ ಇದೇ ಮರಕ್ಕೆ ಏನಂತಂದ್ರೆ ಕಾರು ಡಿಕ್ಕಿ ಆಗಿರುತ್ತೆ. ಯಾಕಂತಂದ್ರೆ ಕಾರು ಅಪಘಾತವಂತ ಸ್ಥಳ ಇದು ಅಂತ ಹೇಳ್ಬಿಟ್ಟಿರ್ಬೋದು. ಇಲ್ಲಿ ಪುನಾ ಬೆಂಗಳೂರು ರಸ್ತೆ ಆಗಿರೋದ್ರಿಂದ ಅತಿ ವೇಗವಾಗಿ ವಾಹನಗಳು ಓಡಾಡ್ತಿರ್ತವೆ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಲಕ್ಷಾಂತರ ವಾಹನಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿರೋದ್ರಿಂದ ಏಕಾಏಕಿ ವೇಗವಾಗಿ ಬಂದಂತ ವಾಹನಕ್ಕೆ ಅಡ್ಡವಾಗಿ ಬಂದಂತ ನಾಯಿಯನ್ನ ತಪ್ಪಿಸೋಕೆ ಹೋದಂತ ಏನು ಕಾರು ಚಾಲಕ ಮುಂದಾಗ್ತಾನೆ. ಆ ಸಂದರ್ಭದಲ್ಲೂ ಕೂಡ ಏನಂತಂದ್ರೆ ಕಾರಿನ ನಿಯಂತ್ರಣ ತಪ್ಪತ್ತೆ. ವೇಗವಾಗಿದ್ದಂತ ವಾಹನ ಏಕಾಏಕಿ ವಾಹನ ಏನು ಅಡ್ಡ ಬಂದಂತ ನಾಯಿಯ ಪ್ರಾಣವನ್ನ ಕಾಪಾಡೋಕೆ ಮುಂದಂತ ಚಾಲಕನ ಕಾರು ನಿಯಂತ್ರಣ ತಪ್ಪಿರೋದ್ರಿಂದ ರಸ್ತೆಯ ಪಕ್ಕದಲ್ಲಿ ಏನಂತಂದ್ರೆ ಕಂದಕ ಇರ್ಬೋದು, ಜೊತೆಗೆ ಕಂದಕದ ಪಕ್ಕದಲ್ಲಿ ಒಂದು ಏನಂದ್ರೆ ರಸ್ತೆ ಬದಿಯಲ್ಲಿ ನೆಟ್ಟಂತ ಬೃಹದಾಕಾರ ಮರಕ್ಕೆ ಏನಂತಂದ್ರೆ ಕಾರು ಡಿಕ್ಕಿ ಆಗುತ್ತೆ. ಆ ಸಂದರ್ಭದಲ್ಲಿ ಕೂಡ ಸಚಿವ ಹೆಬ್ಬಾಳ್ಕರ್ ಅವರಿಗೆ ಕೂಡ ಸಣ್ಣ ಪುಟ್ಟ ಗಾಯವಾಗಿದೆ. ಗಾಯವಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಬೆಳಗಾವಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತ ಮಂಜುನಾಥ್ ಹೇಳಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಸಂಕ್ರಾಂತಿ ದಿನವೇ ಸಚಿವೆ ಲಕ್ಷ್ಮಿಗೆ ಅಪಘಾತದ ಆಘಾತ ಎದುರಾಯಿತು. ಹೆಬ್ಬಾಳ್ಕರ್ ಬೆನ್ನಿನ L1 ಮತ್ತು L4 ಮೂಳೆಗಳು ಫ್ರಾಕ್ಚರ್ ಆಗಿದೆ. ಆಪರೇಷನ್ ಬೇಡ, 1 ತಿಂಗಳು ರೆಸ್ಟ್ ಸಾಕು ಅಂತ ವೈದ್ಯರು ಸೂಚಿಸಿರುವಂಥದ್ದು. ಹೆಬ್ಬಾಳ್ಕರ್ ಕುತ್ತಿಗೆಗೂ ಕೂಡ ಸ್ವಲ್ಪ ಏಟಾಗಿರುವಂಥದ್ದು. ಚನ್ನರಾಜ ಹಟ್ಟಿಹೊಳಿ ಮೆದುಳಿನಲ್ಲಿ ಊತ ಆಗಿದೆ ಅಂತ ನ್ಯೂಸ್ 18ಗೆ ಡಾಕ್ಟರ್ ರವಿ ಪಾಟೀಲ್ ಅವರು ಮಾಹಿತಿಯನ್ನು ಕೊಟ್ಟರು. ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು. ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ಸು ಮತ್ತು ಪೇನ್ ಕಿಲ್ಲರ್ಸ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ MRI ಮಾಡಿದ್ವಿ. MRI L1 ಮತ್ತು L4 ಕಾಂಪ್ರೆಷನ್ ಫ್ರಾಕ್ಚರ್ ಇದೆ. ಕುತ್ತಿಗೆಯಲ್ಲಿ ಮತ್ತು C4 C5 ಸ್ವಲ್ಪ ಸಬ್ಲಕ್ಸೇಷನ್ ಇದೆ. ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಚನ್ನರಾಜ್ ಹೊಟ್ಟಿಯವರೆಗೂ CT ಸ್ಕ್ಯಾನ್ ಮಾಡಿದ್ವಿ. ಅವ್ರಿಗೆ ಮೆದುಳಿಗೆ ಬಾವು ಬಂದಿದೆ. ಅಂಥ ಸ್ಥಿತಿಯೊಳಗೆ ಏನಿಲ್ಲ, ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಮತ್ತು ಅಂತ ಹೆದರುವಂಥ ಏನು ಕಂಡೀಷನ್ ಇಲ್ಲ. ಬೆನ್ನೊಳಗೆ ಎಲ್ಗಳು ಕಾಂಪ್ರೆಷನ್ ಆಗಿದೆ. ಮೇಡಮ್ಗೆ 1 ಮಂತ್ ರೆಸ್ಟ್ ಕೊಡ್ಬೇಕಾಗ್ತೈತೆ ರೀ. ಇಲ್ಲ ಆಪ್ರೇಷನ್ ಅದೇನು ಬೇಕಾಗಿಲ್ಲ. ಮೇಡಮ್ 1 ಮಂತ್ ರೆಸ್ಟ್ ತೊಗೋಬೇಕಾಗ್ತೈತಿ. ಚನ್ನರಾಜ್ ಅವರು ಒಂದು 8 ಡೇಸ್ ರೆಸ್ಟ್ ತೊಗೋಬೇಕಾಗ್ತೈತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. SP ಭೀಮಶಂಕರ್ ಗುಳೇದ್ ಮೂಲಕ ಮಾಹಿತಿಯನ್ನ ಪಡ್ಕೊಂಡ್ರು ಗೃಹ ಸಚಿವರು. ಪ್ರಾಣಿ ಹಾಗೂ ಕ್ಯಾಂಟರ್ ತಪ್ಪಿಸಲಿಕ್ಕೆ ಹೋಗಿ ಅಪಘಾತ ಆಗಿದೆ. ಅಪಘಾತ ತಪ್ಪಿಸಲಿಕ್ಕೆ ಸರ್ವಿಸ್ ರೋಡಿಗಿಳಿದಂತ ಸಚಿವೆ ಕಾರು ಚಾಲಕನ ನಿಯಂತ್ರಣ ಸಿಗದೆ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ ಅಂತ
ಚಾಲಕ ಹೇಳಿರುವಂಥದ್ದನ್ನು ಭೀಮಶಂಕರ್ ಗುಳೇದವರು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ತಿಳಿಸಿದ್ದಾರೆ. ಏನಾಯಿತು, ಅಪಘಾತ ಹೇಗಾಯಿತು, ಯಾವ ಸಂದರ್ಭದಲ್ಲಿ, ಎಷ್ಟು ಗಂಟೆಗೆ ಆಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಮಾನ್ಯ ಸಚಿವರು ಮತ್ತು ಅವರ ಸಹೋದರಾದಂಥ MLC ಚಂದ್ರರಾಜ್ ಹೊಟ್ಟೆಹಳ್ಳಿ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಬರಬೇಕಾದ್ರೆ ಯಾವುದೋ ಪ್ರಾಣಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಅವರು ಅದನ್ನು ಉಳಿಸ್ಲಿಕ್ಕೆ ಹೋಗಿ ಮತ್ತು ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟ್ರ್ ಹೋಗ್ತಾಯಿತ್ತು, ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರು ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟ್ರಾಗಿದ್ದ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಅಪಘಾತ, ದುರದೃಷ್ಟಕರ ಘಟನೆ ಸಂಭವಿಸಿದೆ. ಈಗಾಗಲೇ ಮೇಡಮ್ ಅವರು ಇಲ್ಲಿ ವಿಜಯ ಹಾಸ್ಪಿಟಲ್ ಆರ್ಥೋ ಆ್ಯಂಡ್ ಟ್ರಾಮಾ ಸೆಂಟರ್ ಬೆಳಗಾವಿ ನಗರದಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ಮೈನರ್ ಇಂಜುರೀಸ್ ಇದೆ. L1 L4 ಹೇರ್ಲೈನ್ ಫ್ರ್ಯಾಕ್ಚರ್ಸು ಮತ್ತು C1 ಆ್ಯಂಡ್ C4 ಕತ್ತಲ್ಲಿ ಸಬ್ಲಕ್ಸೇಷನ್ ಅಂದರೆ ಇನ್ಕಂಪ್ಲೀಟ್ ಡಿಸ್ಲೊಕೇಶನ್ ಅಂತ ಹೇಳಿ ಇವೆರಡೂ ಪ್ರಕರಣ. ಇದರಲ್ಲೂ ಕೂಡ ಟ್ರೀಟ್ಮೆಂಟು ಸದ್ಯಕ್ಕೆ ಅವರು ಕನ್ಸರ್ವೇಟಿವ್ ಕೊಡ್ತಾ ಇದ್ದೀವಿ ಅಂತ ಡಾಕ್ಟ್ರು ಹೇಳಿದ್ದಾರೆ. ಮುಂದಿನ 1 ಅಥವಾ 2 ದಿವಸ ಅವರು ಆಸ್ಪತ್ರೆಯಲ್ಲಿ ಇರಬೇಕಾದಂಥ ಅಗತ್ಯತೆ ಒದಗಬಹುದು ಅಬ್ಸರ್ವೇಷನ್ಗೋಸ್ಕರ. ಮತ್ತು MLC ಅವರಿಗೆ ಸಣ್ಣ ಪುಟ್ಟ ತಲೆಗೆ ಗಾಯಗಳಾಗಿದೆ. ಅದಕ್ಕೆ ಅವರು ಆಲ್ರೆಡಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಮನೆಯಲ್ಲಿ ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಯಲ್ಲಿದ್ದಾರೆ. ಡ್ರೈವರ್ ಮತ್ತು ಗನ್ಮ್ಯಾನ್ಗಳಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಅವರು ಇಲ್ಲಿ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇರದೇ ಇರೋದ್ರಿಂದ ಅವರು ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಬೆಳಗಿನ ಜಾವ ಆಗಿದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವ್ರ ತಮ್ಮನಿಗೆ ಮಾತಾಡಿದೆ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಣಮುಖವಾಗಲೆಂದು ಗಣೇಶನ ಮೊರೆ ಹೋಗಿರುವಂಥದ್ದು ಅವರ ಅಭಿಮಾನಿಗಳು. ಬೆಳಗಾವಿ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಭಿಮಾನಿಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳಿಂದ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಬೆಂಗಾವಲು ಪಡೆ ಜೊತೆಗಿದ್ರು ಕೂಡ ಅಪಘಾತ ಹೆಸರಿಗಷ್ಟೇ. ಸಚಿವರ ಜೊತೆ ಎಸ್ಕಾಟ್ ವಾಹನವಿತ್ತ. ಸಚಿವರ ಕಾರಿನ ಮುಂದೆ ಇರಬೇಕಾಗಿತ್ತು ಎಸ್ಕಾಟ್ ವಾಹನ. ಪ್ರಶ್ನೆಗಳು ಬರ್ತವೆ. ಯಾಕೆಂದ್ರೆ ಇವರು ಸಚಿವರು ಹೋಗುವಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಎಸ್ಕಾಟ್ ವಾಹನ ಇರುತ್ತೆ. ಅಂದರೆ ಬರೀ ಹೆಸರಿಗೆ ಮಾತ್ರ ಬಂತ ಎಸ್ಕಾಟ್ ವಾಹನ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದರೆ ಮುಂದೆ ಎಸ್ಕಾಟ್ ವಾಹನ ಹೋಗ್ತಾ ಇರುತ್ತೆ, ಆ ರೋಡನ್ನು ಕ್ಲಿಯರೆನ್ಸ್ ಕೊಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲೂ ಕೂಡ ಹೇಗಾಯಿತು ಈ ಅಪಘಾತ ಅಂತ. ಆದರೆ ಸಚಿವರ ಕಾರಿನ ಮುಂದೆ ಕ್ಯಾಂಟರ್ ಲಾರಿ ಬಂದಿದ್ದಾದರೂ ಹೇಗೆ? ಸಚಿವೆ ಕಾರು ಮತ್ತು ಎಸ್ಕಾಟ್ ನಡುವೆ ಕ್ಯಾಂಟರ್ ಬಂದಿದೆ. ಮಧ್ಯದಲ್ಲಿ ಕ್ಯಾಂಟರ್ ಬಿಟ್ಟಿದ್ದೇಕೆ ಬೆಂಗಾವಲು ಪಡೆ ಅನ್ನುವಂಥ ಪ್ರಶ್ನೆಗಳು ಈಗ ಸಹಜವಾಗಿ ಎದ್ದಿರುವಂಥದ್ದು. ಬೆಂಗಾವಲು ಪಡೆ ವಾಹನ ಮುಂದೆ ಇತ್ತು ಅಂತ SP ಹೇಳಿದ್ದಾರೆ. ಬೆಂಗಾವಲು ಪಡೆ ಮತ್ತು ಸಚಿವರ ಕಾರಿನ ನಡುವೆ ಕ್ಯಾಂಟರ್ ಬಂದಿದೆ. ಕ್ಯಾಂಟರ್ ಅನ್ನ ತಪ್ಪಿಸ್ಲಿಕ್ಕೆ ಹೋಗಿ ಸಚಿವರ ಕಾರು ಅಪಘಾತ ಆಗಿದೆ. ಅದು ಅಲ್ಲದೆ ಬೆಳಗಿನ ಜಾವ 6 ಗಂಟೆ ಬೇರೆ ಅಲ್ವಾ? ಚಾಲಕ ಏನಾದರೂ ನಿದ್ರೆಯ ಮಂಪರಿನಲ್ಲಿದ್ನಾ? ಈ ಪ್ರಶ್ನೆನೂ ಕೂಡ ಬರುತ್ತಲ್ಲ. ನಾವು ಈಗ ಬೇರೆ ಯಾವುದಾದ್ರೂ ಒಂದು ಕಾರು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನಾದರೂ ನಿದ್ದೆ ಮಂಪರ್ನಲ್ಲಿದ್ನಾ, ಏನು ಎತ್ತ ಅನ್ನುವಂಥ ಸಹಜ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿನ ಚಾಲಕ ಏನಾದರೂ ನಿದ್ರೆ ಮಂಪರ್ನಲ್ಲಿದ್ರಾ? ಯಾಕಂದರೆ ಈ ಕ್ಯಾಂಟರ್ ಬಂತಪ್ಪ, ಸರಿ, ಕ್ಯಾಂಟರ್ ಬರ್ತಿದ್ದಂಗೆ ಹೋಗ್ಬಿಟ್ಟು ಯಾವುದಾದ್ರೂ ಅಪಘಾತ ಆಗಿಬಿಡುತ್ತಾ? ಓಡಿಸುವಂಥ ಎಕ್ಸ್ಪೀರಿಯನ್ಸ್ ಇರುತ್ತಲ್ವ. ಸೊ ಹೀಗಾಗಿ ನಿದ್ದೆ ಮಂಪರ್ನಿಂದ ಏನಾದರೂ ಈ ರೀತಿಯಾದಂಥ ಒಂದು ದುರ್ಘಟನೆ ಸಂಭವಿಸ್ತಾ, ಅಂದರೆ ಅಪಘಾತ ಆಯ್ತಾ? ಈ ಪ್ರಶ್ನೆಗೆ ಇನ್ನಷ್ಟೇ ಉತ್ತರ ಸಿಗಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಚಂದ್ರಕಾಂತ್ ಸುಗಂಧಿ, ನೋಡ್ತಾ ಇದ್ವಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಕೆಲವೊಂದು ಪ್ರಶ್ನೆಗಳಂತೂ ಉಡ್ಕೊಳ್ತವೆ. ಹೇಗಾಯಿತು ಈ ಘಟನೆ ಅನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ ಬೆಂಗಾವಲು ಪಡೆ ಇದ್ದೇ ಇರುತ್ತೆ. ಯಾವುದೇ ಸಚಿವರು ಅಂತ ಬಂದಂಥ ಸಂದರ್ಭದಲ್ಲಿ ರೋಡ್ ಕ್ಲಿಯರೆನ್ಸ್ ಅನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಆ ರೀತಿಯಾಗಿ ಏನೂ ಆಗಿಲ್ವಾ? ಕ್ಯಾಂಟರ್ ಹೇಗೆ ಬಂತಂತೆ? ಹಾಗೆ ಚಾಲಕ ಏನು ಹೇಳ್ತಾ ಇದ್ದಾನೆ? ಯಾಕೆಂದ್ರೆ ಚಾಲಕ ಎಲ್ಲೂ ಕಾಣ ಸಿಗ್ತಾ ಇಲ್ಲ. ಆ ವ್ಯಕ್ತಿ ಹೇಗಿದ್ದಾನೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಏನಾದರೂ ಸಿಗ್ತಾ? ಚಾಲಕ ಏನಾದರೂ ನಿದ್ದೆ ಮಂಪರ್ನಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಆಗ್ಲಿಕ್ಕೆ ಕಾರಣ ಆಯ್ತಾ, ಏನು ಅಂತ? ಪೃಥ್ವಿರಾಜ್, ಈಗ ಘಟನೆಯ ಬಗ್ಗೆ ಪೊಲೀಸರು ತನಿಖೆಯನ್ನ ಆರಂಭಿಸಿರ್ತಕ್ಕಂಥದ್ದು. ತಡರಾತ್ರಿ ಅಂದ್ರೆ ಬೆಳಗಿನ ಜಾವ ಸುಮಾರು 5:30 ಅಷ್ಟೊತ್ತಿಗೆ ಈ ಒಂದು
ಅಪಘಾತ ಸಂಭವಿಸಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಹಬ್ಬದ ನಿಮಿತ್ತ ಇನ್ನು ಅರ್ಜೆಂಟ್ ನಲ್ಲಿ ಬೆಳಗಾವಿಗೆ ಬರ್ತಾ ಇದ್ರು. ಪ್ರತಿ ಬಾರಿಯೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಗಳೂರಿನಿಂದ ಬೆಳಗಾವಿಗೆ ಬರುವಾಗ ಬೆಂಗಳೂರಿನ ಸರ್ಕಾರಿ ವಾಹನ ದಾವಣಗೆರೆವರೆಗೂ ಬರ್ತಿತ್ತು. ಬಳಿಕ ಬೆಳಗಾವಿಯಲ್ಲಿರ್ತಕ್ಕಂತಹ ಅವರ ಏನು ಕಾರ್ ಚಾಲಕರು ದಾವಣಗೆರೆಗೆ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಬರ್ತಿದ್ರು. ಆದ್ರೆ ಈ ಬಾರಿ ಹಾಗಾಗಿಲ್ಲ, ನೇರವಾಗಿ ಬೆಂಗಳೂರಿನ ಚಾಲಕನೇ ಬೆಳಗಾವಿವರೆಗೂ ಬರುವಂತಹ ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಇದು ಅಪಘಾತ ಸಂಭವಿಸಿದೆ. ಅಂಬಡಗಟ್ಟಿ ಬಳಿಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಇದು ಸಾಕಷ್ಟು ಈಗ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ವಾಹನ ಚಾಲಕನೇನಾದ್ರೂ ತಪ್ಪಿದೆಯಾ ಅಥವಾ ಮುಂದ್ಗಡೆ ಏನು ಬೆಂಗಾವಲು ವಾಹನ ಯಾಕೆ ಜಾಸ್ತಿ ಮುಂದೋಯ್ತು ಅಂತಕ್ಕಂಥದ್ದು ಈಗ ಚರ್ಚೆ ನಡೀತಾ ಇದೆ. ಒಂದು ಏನು ಅಂತಂದ್ರೆ, ಒಂದು ನಾಯಿ ಅಡ್ಡ ಬಂತು ಅಂತ ಹೇಳಿ ಈಗ ವಾಹನ ಚಾಲಕ ಕೂಡ ಹೇಳ್ತಕ್ಕಂಥದ್ದು. ಆ ನಾಯಿಯನ್ನು ತಪ್ಪಕ್ಕೆ ಹೋದಾಗ ಮತ್ತೊಂದು ನಾಯಿ ಬಂದಿದೆ. ಹೀಗಾಗಿ ಮುಂದೆ ದೊಡ್ಡ ಕ್ಯಾಂಟರ್ ಇತ್ತು, ಅದನ್ನ ತಪ್ಪಿಸಿ ಏನು ಸರ್ವಿಸ್ ರಸ್ತೆ ಇಳಿಸಿದ್ದಾರೆ. ಇಳಿಸಿದ ತಕ್ಷಣ ಸರ್ವಿಸ್ ರಸ್ತೆಯ ಪಕ್ಕದ ಮರಕ್ಕೆ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಈಗಾಗಲೇ ವಾಹನ ಚಾಲಕನ ದೂರು ದಾಖಲಿಸಕ್ಕೆ ಕಿತ್ತೂರಿಗೆ ಕರೆದುಕೊಂಡೋಗಿದ್ರೆ ಅವರಿಗೆ ಯಾವುದೇ ರೀತಿ ಪೆಟ್ಟಾಗಿಲ್ಲ. ಯಾಕಂದ್ರೆ ಕಾರಿನ ಮುಂಭಾಗದಲ್ಲಿ ಚಾಲಕನೇ ಮತ್ತೆ ಗನ್ಮ್ಯಾನ್ ಇದ್ರು. ಹಿಂದಿನ ಸೀಟ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಅವರ ಸಹೋದರ ಚನ್ನರಾಜ್ ಹಕ್ಕಿಹೊಳಿ ಇದ್ರು. ಅದರ ಹಿಂದಿನ ವಾಹನದಲ್ಲಿ ಅಂದ್ರೆ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಚಲಿಸುತ್ತಿದ್ದು ಸರ್ಕಾರಿ ವಾಹನದ ಹಿಂದಿನಲ್ಲಿ ಒಂದು ಗನ್ಮ್ಯಾನ್ಗಳ ವೆಹಿಕಲ್ ಇತ್ತು. ಆ ವೆಹಿಕಲ್ ಅನ್ನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪೃಥ್ವಿರಾಜ್, ಈಗ ಆಸ್ಪತ್ರೆಗೆ ಅನೇಕ ನಾಯಕರು ಕೂಡ ಭೇಟಿಯನ್ನು ಕೊಡ್ತಿರ್ತಕ್ಕಂಥದ್ದು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕೆ ಆಗಿರ್ಬೋದು ಮತ್ತು ಈಗ ಅಂದ್ರೆ ಅವ್ರು ಬರುವಂತ ಸಂದರ್ಭದಲ್ಲಿ ಅಪಘಾತ ಆಯ್ತಲ್ಲ, ಅವರು ಏನಾದ್ರು ನಿದ್ದೆ ಮಾಡ್ತಾ ಇದ್ರಂತ. ಬೆಳಗಿನ ಜಾವ ಬೇರೆ ಅಲ್ವಾ, ಬೆಳಿಗ್ಗೆ ಎಲ್ಲ ಫುಲ್ಲು ಓಡಾಟನೇ ಇತ್ತು, ಪಾರ್ಟಿ ಕೆಲಸ ಎಲ್ಲ ಇತ್ತು, CLP ಸಭೆ ಇತ್ತು, 10 ಗಂಟೆಗೆ ಹೊರಟಿದ್ದಂಥದ್ದು. ಮಲ್ಕೊಂಡಿದ್ರಂತ ಚಂದ್ರರಾಜ್ ಅವರು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಇಲ್ಲ, ಅವ್ರು ಇದು ಯಾರಿಗೂ ಕೂಡ ಸರಿಯಾಗಿ ನಿದ್ದೆ ಆಗಿಲ್ಲ ಅಂತಕ್ಕಂಥ. ಯಾಕಂದ್ರೆ ಈಗ ಒಂದ್ ರೀತಿ ಶಾಕ್ ನಲ್ಲಿದ್ದಾರೆ. ಅಂದ್ರೆ ಏನಾಗದೇ ಇದ್ರು ಕೂಡ ಒಂದ್ ರೀತಿ ಅಪಘಾತ ಆದಾಗ ಒಂದ್ ಸಣ್ಣ ಶಾಕ್ ಇರುತ್ತೆ. ಅದರಿಂದ ಅವ್ರು ಹೊರ ಬರಲಿ ಅಂತೇಳಿ ಅವರಿಗೆ ನಿದ್ದೆ ಮಾಡಕ್ಕೆ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಏನು L1, L4 ಎರಡು ಕೂಡ ಸ್ವಲ್ಪ ಇದಾಗಿರ್ತಕ್ಕಂಥದ್ದು. ಅದಕ್ಕೆ ಚಿಕಿತ್ಸೆ ಅಂದ್ರೆ ಅಪಘಾತ ಆಗುವಂತ ಸಂದರ್ಭದಲ್ಲಿ ಮಲ್ಕೊಂಡಿದ್ರಂತ ಅವರಿಬ್ರು ಅಂತ? ಇಲ್ಲ, ಹೌದು, ಸಹಜವಾಗಿ ಮಲ್ಕೊಂಡಿದ್ರು ಅಂತ ಹೇಳ. ಯಾಕಂದ್ರೆ ಹಿಂಬದಿ ಸೀಟ್ ನಲ್ಲಿ ಇಬ್ಬರೇ ಅಕ್ಕ ತಮ್ಮ ಇಬ್ಬರೇ ಇರ್ತಕ್ಕಂಥದ್ದು. ಸಹಜವಾಗಿ ನಿದ್ದೆಗೆ ಜಾರಿರ್ತಾರೆ. ಯಾಕಂದ್ರೆ ನಿನ್ನೆ ಇಡೀ ದಿನ ಕೆಲಸ ಮಾಡಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಸುಮಾರು 10 ಗಂಟೆ ಜರ್ನಿ ಆಗುತ್ತೆ. ಇದು ಏನು ಬೆಂಗಳೂರಿನಿಂದ ಬೆಳಗಾವಿ ಬರ್ಬೇಕಂದ್ರೆ 500 ಕಿಲೋಮೀಟರ್ ಆಗುತ್ತೆ. ಹೀಗಾಗಿ ಸಹಜವಾಗಿ ಬೆಳಗಿನ ಜಾವ ಆದ್ರಿಂದ ನಿದ್ದೆ ಬಂಪರು ಇರುತ್ತೆ. ಹೀಗಾಗಿ ನಿದ್ದೆ ಬಂಪರ್ನೆಲ್ಲಾದ್ರೂ ವಾಹನ ಚಾಲಕ ಎಡವಟ್ಟು ಮಾಡಿದ್ನ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೆಸಬೇಕಿದೆ. ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.